ಕೂಡ ಗೊತ್ತಿಲ್ಲ ಅಂತಾರೆ ಭಾವ. ಗೊತ್ತಿದ್ರು ಅವ್ರೇನು ಬುದ್ಧಿಹೀನ, ಯಾವುದೂ ಕೂಡ ಅರ್ಥ ಆಗಿಲ್ಲ. अपन को कितना अक्लमंद समझती है, पीस प्राइस देते रहती है. ನಾವು ಹೇಳ್ತಾರೆ ಬುದ್ಧಿಹೀನರು ಆದರೂ ಕೂಡ ಬುದ್ಧಿಹೀನರಂತ ಹೇಳಿದ್ರೆ ಏನಾಗೋದಿಲ್ಲ, ಯಾರಿಗೂ ತಿಳಿಸೋದಿಲ್ಲ, ತಿಳ್ಕೊಳ್ಳೋದಿಲ್ಲ. ಬುದ್ಧಿವಂತರಂತ ತಿಳ್ಕೊಂಡ್ಬಿಟ್ಟಿದ್ದಾರೆ ಪ್ರಪಂಚ. ನಾವೆಲ್ಲ ಬಹಳ ಇಲ್ಲಿ ನಾವೆಲ್ಲ ತಿಳ್ಕೊಂಡಿದೀವಿ, ಎಲ್ಲ ಓದಿದೀವಿ. ಈ ರೀತಿಯಲ್ಲಿ ಬಾಬಾ ಹೇಳ್ತಾರೆ ಮಕ್ಕಳ ತಮಗೆ ತಾವು ಶಾಂತಿಯ ಒಂದು ಪ್ರೈಸ್ಗಳನ್ನ ತಗೊಂಡು बहुत जानते ही नहीं कि पीस किसको कहा जाता. ಕಲಿಯುಗದವ್ರಿಗೆ ಏನ್ ಗೊತ್ತು ಅಂತಾರೆ ಭಾವ. ಶಾಂತಿ ಬೇಕು 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 ಹೇಳ್ತಾರೆ. ಅದೇ ಯಾವ ರೀತಿ ಬೇಕು, ಹೆಂಗ ಪ್ರಾಪ್ತಿ ಆಗುತ್ತೆ ಅನ್ನೋ ಮಾತು ಗೊತ್ತಿಲ್ಲ. कोई तो महात्माओं के पास जाते हैं कि मन की शांति कैसे हो. ನಾವು ಹೇಳ್ತಾರೆ ಇನ್ ಕೆಲವರು ಏನ್ ಮಾಡ್ತಾರೆ, ಮಹಾತ್ಮಗಳ ಹತ್ರ ಹೋಗ್ತಾರೆ. ನಮಗೆ ಶಾಂತಿ ಬೇಕು, ಅದನ್ನ ಹೇಗೆ ಪಡ್ಕೊಳ್ಳೋದು, ಯಾವ ರೀತಿ ಮಾಡ್ಕೊಳ್ಳೋದು. ಯಾವತ್ತೂ ಕೇತೆ ವರ್ಡ್ ಮೇ ಶಾಂತಿ ಕೈಸೆ ಹೋ. ಇದು ಕೂಡ ಹೇಳ್ತಾರೆ ಪ್ರಪಂಚದಲ್ಲಿ ಶಾಂತಿ ಇಲ್ಲೇ ಎಲ್ಲಾ ಕಡೆನೂ ಕೂಡ ಓಡಾಡ್ತಾರೆ. ಬಿಟ್ರೆ ಬಾಬೆಟ್ರಿ ಯಾರು ಕೂಡ ಈ ರೀತಿ ಹೇಳಲ್ಲ ನಿರಾಕಾರಿ ಪ್ರಪಂಚದಲ್ಲಿ ಶಾಂತಿ ಹೇಗಿರ್ತದೆ. ಏಕೆ ಎಲ್ಲಿದೆ, ನಿರಾಕಾರಿ ಪ್ರಪಂಚ ಹೇಗಿದೆ ಗೊತ್ತಿಲ್ಲ ಅಂದಾಗ ಆ ಪ್ರಪಂಚದಲ್ಲಿ ಶಾಂತಿ ಪ್ರಾಪ್ತಿ ಆಗುತ್ತೆ ಅನ್ನೋ ಮಾತು ಹಿಂದೆ ತಿಳ್ಕೊಳ್ತಾರೆ. तो ही शांति धाम, हम आत्मा ये शांति धाम में जाती है, परंतु यहाँ को मन की शांति कहती है. ನಾವೆಲ್ಲ ಆತ್ಮಗಳು ಶಾಂತಿ ಧಾಮದಲ್ಲಿ ಇರ್ತೀವಿ. ಆದ್ರೆ ಇಲ್ಲಿ ಏನ್ ಹೇಳ್ತಾರೆ, ಆತ್ಮಕ್ ಶಾಂತಿ ಬೇಕಂತ ಹೇಳೋದಿಲ್ಲ. ಏನ್ ಹೇಳ್ತಾರೆ, ಮನಸ್ಸಿಗೆ ಮನಸ್ಸಿಗೆ ಒಂದ ಕಡೆ ಸತ್ತಾಗ ಹೇಳ್ತಾರೆ ಈ ಆತ್ಮಕ್ ಶಾಂತಿ ಎಲ್ಲ ಕೋರೋಣ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹೇಳ್ತಾರೆ ಮನಸ್ಸಿಗೆ ಏನ್ ಬೇಕು, ಮನಸ್ಸು ಸ್ಥಿರನೇ ಇಲ್ಲ, ಮನಸ್ಸು ತುಂಬಾ ದುಃಖ ಆಗಿದೆ, ನೋವಾಗಿದೆ, ಅದಕ್ಕೆ ನಮ್ಮ ಮನಸ್ಸಿಗೆ ಏನ್ ಬೇಕು, ಶಾಂತಿ ಬೇಕು ಅಂತ ಹೇಳ್ತಾರೆ. सत्य सुख शांति संपत्त सभी जिसकी स्थापना बाप करते हैं. ಅಲ್ಲಂತೂ ಎಲ್ಲವೂ ಕೂಡ ಇರ್ತದೆ. ಆ ರಾಜ್ಯ ಸ್ಥಾಪನೆ ಮಾಡೋರು ಯಾರು, ತಂದೆ.